ಇಂದಿನ ವಿಡಿಯೋ ಶ್ರೀರಾಮ ಗಾಯತ್ರಿ ಮಂತ್ರದ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಶ್ರೀರಾಮನ ಗಾಯತ್ರಿ ಮಂತ್ರದ ಅರ್ಥದ ಜೊತೆಗೆ ಶ್ರೀರಾಮ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಈ ರಾಮ ಗಾಯತ್ರಿ ಮಂತ್ರ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಶ್ರೀರಾಮ ಗಾಯತ್ರಿ ಮಂತ್ರವು ಹೀಗಿದೆ: ಓಂ ದಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯತ್. ಈಗ ಈ ರಾಮ ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ. ನಾನು ರಾಜ ದಶರಥನ ಮಗನಾದ ಶ್ರೀರಾಮನನ್ನು ಧ್ಯಾನಿಸುತ್ತೇನೆ. ಯಾರಿಂದ ನಾವು ಬುದ್ಧಿಶಕ್ತಿಯನ್ನು ಪಡೆಯುತ್ತೇವೆ? ಯಾರು? ದೇವಿ ಸೀತೆಯ ಪ್ರೀತಿಯ ಪತಿ ಶ್ರೀರಾಮನು ನಮ್ಮ ಮನಸ್ಸನ್ನು ಯಾವಾಗಲೂ ಬೆಳಗಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈಗ ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಈ ಶ್ರೀರಾಮ ಗಾಯತ್ರಿ ಮಂತ್ರವು ನಮ್ಮ ಜೀವನದಲ್ಲಿ ರಾಮನ ಆಶೀರ್ವಾದವನ್ನು ಕೋರಲು ಪಠಿಸಲಾಗುವ ಶಕ್ತಿಶಾಲಿ ಮಂತ್ರವಾಗಿದೆ. ಈ ಮಂತ್ರವನ್ನು ವಿಶೇಷವಾಗಿ ಯಾವುದೇ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಮತ್ತು ಶ್ರೀರಾಮ ಪೂಜೆಯನ್ನು ಮಾಡುವಾಗ ಪಠಿಸಲಾಗುತ್ತದೆ. ಶ್ರೀರಾಮನಿಗೆ ನೈವೇದ್ಯ ಅರ್ಪಿಸುವಾಗ ಈ ಮಂತ್ರವನ್ನು ಪಠಿಸಲಾಗುತ್ತದೆ. ಈ ರಾಮ ಗಾಯತ್ರಿ ಮಂತ್ರದಲ್ಲಿನ ಪ್ರತಿಯೊಂದು ಅಕ್ಷರವು ಆಧ್ಯಾತ್ಮಿಕ ಒಳನೋಟದ ಪದರುಗಳನ್ನು ಬಿಚ್ಚುವ ಕೀಲಿಯಂತಿದೆ. ರಾಮ ಗಾಯತ್ರಿ ಮಂತ್ರವು ಕೇವಲ ಒಂದು ಮಂತ್ರವಲ್ಲ, ಇದು ಒಂದು ಪ್ರಯಾಣ, ಇದು ಒಂದು ಪಾಠ, ಬ್ರಹ್ಮಾಂಡದ ಶಕ್ತಿಯ ಶಬ್ದ. ಇದು ರಾಮಾಯಣದ ಸಂಪೂರ್ಣ ಸಾರ. ಈ ರಾಮ ಗಾಯತ್ರಿ ಮಂತ್ರವನ್ನು ಶ್ರೀರಾಮನಿಂದ ಜ್ಞಾನೋದಯ ಮತ್ತು ಮಾರ್ಗದರ್ಶನಕ್ಕಾಗಿ ಪಠಿಸಲಾಗುತ್ತದೆ. ಈ ಮಂತ್ರವು ನಮ್ಮ ಜೀವನದಲ್ಲಿ ದೈವಿಕ ಜ್ಞಾನ, ಆಂತರಿಕ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ. ಭೂಮಿಯ ಮೇಲೆ ಮಾನವನಾಗಿ ಜನಿಸಿದ ಶ್ರೀರಾಮನು ಮಾನವ ಕುಲಕ್ಕೆ ಹಲವಾರು ಒಳ್ಳೆಯ ವಿಷಯಗಳನ್ನು ನೀಡಿದ್ದಾನೆ. ಅದರಿಂದ ರಾಮ ಗಾಯತ್ರಿ ಮಂತ್ರವನ್ನು ಅತ್ಯಂತ ಭಕ್ತಿಯಿಂದ ಪಠಿಸುವುದು ವಿವಾಹಿತ ದಂಪತಿಗಳು ಮತ್ತು ಕುಟುಂಬಗಳಿಗೆ ಸಮೃದ್ಧ ಮತ್ತು ಶಾಂತಿಯುತ ವಾತಾವರಣಕ್ಕಾಗಿ ಪ್ರಯೋಜನಕಾರಿಯಾಗಿದೆ. ಈ ಮಂತ್ರ ನಮ್ಮ ಜೀವನದಲ್ಲಿ ಅಡೆತಡೆಗಳು ಮತ್ತು ಅಪಾಯಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ರಾಮ ಗಾಯತ್ರಿ ಮಂತ್ರವನ್ನು ಯಾರಾದರೂ ಯಾವುದೇ ಪರಿಸ್ಥಿತಿಯಲ್ಲಿ ಪಠಿಸಬಹುದು. ಮಕ್ಕಳಿಲ್ಲದ ದಂಪತಿಗಳು ಈ ಮಂತ್ರವನ್ನು ಪಠಿಸಬಹುದು ಮತ್ತು ಗರ್ಭಿಣಿಯರು ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ಮಗುವನ್ನು ದತ್ತು ಪಡೆಯಲು ಬಯಸುವವರು ಅಥವಾ ಮನೆಗೆ ಒಳ್ಳೆಯ ಮಗುವನ್ನು ತರಲು ಬಯಸುವವರು ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ಒಳ್ಳೆಯ ಗಂಡನಿಗಾಗಿ ಬಯಸುವ ಅವಿವಾಹಿತ ಹುಡುಗಿಯರು ಹಾಗೂ ಶೀಘ್ರದಲ್ಲೇ ಮದುವೆಯಾಗಲಿರುವ ಹುಡುಗಿಯರು ಸಹ ಸೀತಾ ಗಾಯತ್ರಿ ಮಂತ್ರದೊಂದಿಗೆ ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ನಿಮ್ಮ ವೈವಾಹಿಕ ಸಂಗಾತಿ ಹುಡುಕಾಟವನ್ನು ಪ್ರಾರಂಭಿಸುವ ಮೊದಲು ರಾಮ ಮತ್ತು ಸೀತಾದೇವಿಯ ಆಶೀರ್ವಾದವನ್ನು ಪಡೆಯುವುದು ಅವರ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ತುಂಬಾ ಪ್ರಯೋಜನಕಾರಿಯಾಗುತ್ತದೆ. ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ರಾಮನ ಎಲ್ಲ ಗುಣಗಳು ನಮ್ಮಲ್ಲಿ ಸೇರಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಯಾವುದೇ ಸಮಸ್ಯೆಗಳು ಮತ್ತು ಅಡೆತಡೆಗಳಿಲ್ಲದೆ ಯಶಸ್ವಿ ವಿವಾಹಕ್ಕಾಗಿ ನಾವು ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ದಂಪತಿಗಳ ನಡುವೆ ವಾದಗಳು, ಪರಸ್ಪರ ಇಷ್ಟಪಡದಿರುವುದು, ಬಿರುಕುಗಳು, ತಿಳುವಳಿಕೆಯ ಕೊರತೆ ಮತ್ತು ಪರಸ್ಪರ ಪ್ರೀತಿಯ ಕೊರತೆಯಂತಹ ವೈವಾಹಿಕ ಸಮಸ್ಯೆಗಳನ್ನು ನಿರಂತರವಾಗಿ ಎದುರಿಸುತ್ತಿರುವ ವಿವಾಹಿತ ದಂಪತಿಗಳು ದಾಂಪತ್ಯ ಆನಂದಕ್ಕಾಗಿ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ತಮ್ಮ ವೃತ್ತಿ ವ್ಯವಹಾರದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವ ಜನರು ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ಸಂಪೂರ್ಣವಾಗಿ ಕಳೆದು ಹೋದ, ಖಿನ್ನತೆಗೆ ಒಳಗಾದ, ಪ್ರತಿ ಬಾರಿಯೂ ದುಃಖಿತರಾಗಿರುವ ಅಥವಾ ಶಕ್ತಿಹೀನರಾಗಿರುವ ಜನರು ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸಲು ಉತ್ತಮ ದಿನಗಳೆಂದರೆ ಪುನರ್ವಸು ನಕ್ಷತ್ರ, ನವಮಿ ತಿಥಿ, ಸೋಮವಾರ, ಮಂಗಳವಾರ ಮತ್ತು ಶನಿವಾರ. ಈ ಮಂತ್ರವನ್ನು ಪ್ರಾರಂಭಿಸಲು ಅಥವಾ ಈ ಮಂತ್ರವನ್ನು ಪಠಿಸಲು ಉತ್ತಮ ದಿನವೆಂದರೆ ಚೈತ್ರ ಮಾಸದ ಪುನರ್ವಸು ನಕ್ಷತ್ರ ಅಥವಾ ನವಮಿ ತಿಥಿಯ ದಿನ. ಈ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಸಂಧ್ಯಾಕಾಲ. ಈ ಮಂತ್ರವನ್ನು 9 ಬಾರಿ, 11 ಬಾರಿ, 21 ಬಾರಿ, 108 ಬಾರಿ ಅಥವಾ 1008 ಬಾರಿ ಪಠಿಸಬಹುದು. ನಿಮ್ಮ ಜನ್ಮತಿಥಿ ಅಥವಾ ನಿಮ್ಮ ಜನ್ಮ ನಕ್ಷತ್ರದಂದು ಈ ರಾಮ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಬಹಳ ಶುಭಕರ ಎಂದು ಹೇಳಲಾಗುತ್ತದೆ. ಈ ರಾಮ ಗಾಯತ್ರಿ ಮಂತ್ರವನ್ನು ಶ್ರೀ ಸೀತಾರಾಮನ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ ಪಠಿಸಬಹುದು. ಈ ಶ್ರೀರಾಮ ಯಂತ್ರ ಅಥವಾ ಶ್ರೀರಾಮ ಜಾತಕ ಪತ್ರವನ್ನು ಇರಿಸಿ ಈ ಮಂತ್ರವನ್ನು ಪಠಿಸಬಹುದು. ಶ್ರೀರಾಮ ಮೂರ್ತಿಗೆ ನೈವೇದ್ಯವಾಗಿ ಪಾನಕ, ಕೋಸಂಬರಿ, ಸಿಹಿ ಪೊಂಗಲ್ ಅಥವಾ ಯಾವುದೇ ಸಿಹಿ ಆಹಾರವನ್ನು ಅರ್ಪಿಸಿ ಈ ಶ್ರೀರಾಮ ಗಾಯತ್ರಿ ಮಂತ್ರವನ್ನು ಪಠಿಸಿ.
ಪೂರ್ವ ದಿಕ್ಕಿಗೆ ಮುಖ ಮಾಡಿ ಈ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ತುಳಸಿ ಜಪಮಾಲೆ, ಸ್ಫಟಿಕ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆಯನ್ನು ಬಳಸಿ ಪಠಿಸಬಹುದು. ಮಂತ್ರಸಿದ್ಧಿಯನ್ನು ಪಡೆಯಲು ಈ ರಾಮ ಗಾಯತ್ರಿ ಮಂತ್ರವನ್ನು 45 ದಿನಗಳ ಕಾಲ 108 ಬಾರಿ ಜಪಿಸಿ. ಇದಿಷ್ಟು ಶ್ರೀರಾಮ ಗಾಯತ್ರಿ ಮಂತ್ರದ ಕುರಿತು. ಜೈ ಶ್ರೀರಾಮ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.